ಗೊತ್ತಿರುವಂತೆ ಶೈಕ್ಷಣಿಕ ಪ್ರವಾಸದಲ್ಲಿ ನಾವು ಮಕ್ಕಳನ್ನು ಟೂರಿಸ್ಟ್ ಪ್ಲೇಸ್ಗಳಿಗೆ, ಐತಿಹಾಸಿಕ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತೀವಿ. ಮತ್ತು ನದಿ, ಬೆಟ್ಟ ಅಥವಾ ಮಾನ್ಯುಮೆಂಟ್ಸು ಮತ್ತು ಏನಪ್ಪ ಅಂದರೆ ಮ್ಯೂಸಿಯಮ್ಸು, ಯಾವುದೇ ಒಂದು ಹಳೆಯ ಕಟ್ಟಡ, ಇಂಥ ಸ್ಥಳಗಳಿಗೆಲ್ಲ ನಾವು ಕರ್ಕೊಂಡು ಹೋಗ್ತೀವಿ. ಅದರ ಉದ್ದೇಶ ಏನಪ್ಪ ಅಂದರೆ ಮಕ್ಕಳಿಗೆ ನಮ್ಮ ಪಾಸ್ಟ್ ಹಿಸ್ಟ್ರಿ ಯಾವ ರೀತಿ ಇರ್ತದೆ ಮತ್ತು ನಮ್ಮ ಹಿಂದಿನ ಜೀವನ ಹೆಂಗಿತ್ತು, ಈಗ ನಾವು ಯಾವ ರೀತಿ ಇರ್ತಿದ್ದೀವಿ, ಆಮೇಲೆ ನಾವು ಯಾವ ವಸ್ತುಗಳನ್ನು ಈಗ ನಾವು ಬಳಸಿರ್ತೀವಿ ಅಥವಾ ಇದಕ್ಕಿಂತ ಮುಂಚೆ ಎಂಥ ವಸ್ತುಗಳನ್ನು ಬಳಸ್ತಿದ್ದೀವಿ. ಯಾಕಂದ್ರೆ ನಮ್ಮ ಜೀವನ ಪ್ರತಿ 5-10 ವರ್ಷಕ್ಕೆ ಚೇಂಜ್ ಆಗ್ಕೋತ ಹೋಗ್ತಿರ್ತದೆ. ಈ ಹಿಂದೆ ಒಂದು ಸ್ಟೋನ್ ಏಜ್ ಇತ್ತು, ಆಮೇಲೆ ಮೆಟಲ್ ಏಜ್ ಬಂತು, ಆಮೇಲೆ ಪ್ಲಾಸ್ಟಿಕ್ ಏಜ್ ಬಂತು. ಈಗೆಲ್ಲ ನಾವೇನಪ್ಪ ಪ್ಲಾಸ್ಟಿಕ್ ಏಜು ಅಥವಾ ಒಂದು ಏಕ್ದಮ್ ಏನಪ್ಪ ಅಂದ್ರೆ ಒಂದು ಮಾಡರ್ನ್ ಏಜ್ನಾಗ ನಾವಿದ್ದೀವಿ. ಇವತ್ತಿನ ಮಕ್ಕಳಿಗೆ ಈ ಹಳೆಯದ ಸಾಮಾನುಗಳು ಇವೆಲ್ಲ ತೋರಿಸಿದ್ರೆ ಇವು ಏನಂತ ಕೇಳ್ತಿರ್ತವೆ, ಅದರ ಉಪಯೋಗನೂ ಕೂಡ ಗೊತ್ತಾಗಲ್ಲ ಅವರಿಗೆ. ಅದು ಸ್ವಲ್ಪ ಯಾರಿಗಾದ್ರೂ ಗೊತ್ತಿರ್ಬೇಕಂದ್ರೆ ಹಳೆಯ ತಲೆಮಾರಿನ ಜನರಿಗೆ ಮಾತ್ರ ಗೊತ್ತಿರ್ತದೆ. ಇಂಥ ಒಂದು ಅವಕಾಶ ಏನಪ್ಪ ಅಂದ್ರೆ ಗುಲ್ಬರ್ಗದಲ್ಲಿ ಕಲಾವಿದ ಮತ್ತು ಫೋಟೋಗ್ರಾಫರ್, ನ್ಯಾಷನಲ್ ಅವಾರ್ಡಿ ಕಲಾವಿದರಾದಂಥ ಮೊಹಮ್ಮದ್ ಅಯಾಜ್ ಯುದ್ದವ್ರು ಏನಪ್ಪ ಅಂದ್ರೆ ಇದು ಒಂದು ತಮ್ಮ ಇಡೀ ಜೀವನದ ಒಂದು ಪ್ರಯತ್ನ, ತಮ್ಮ ಗಳಿಕೆ ಎಲ್ಲವನ್ನು ಏನಪ್ಪ ಅಂದ್ರೆ ವಿನಿಯೋಗ ಮಾಡಿ ನಮ್ಮ ಗುಲ್ಬರ್ಗ ಜನರಿಗೆ ಆಯಿತು ಅಥವಾ ಯಾರಿಗೆ ಒಂದು ಆಸಕ್ತಿ ಇರ್ತದೆ, ಇತಿಹಾಸ ತಿಳ್ಕೊಳ್ಬೇಕು ಅಥವಾ ಶಿಕ್ಷಣ ಪಡಿಬೇಕು ಅಂತ ಏನೋ ಒಂದು ಆಸಕ್ತಿ ಇರ್ತದೆ, ಅಂಥವ್ರಿಗಾಗಿ ಏನಪ್ಪ ಅಂದ್ರೆ ಅವರು ತಮ್ಮ ಶ್ರಮವನ್ನು ಹಾಕಿದ್ದಾರೆ, ದುಡ್ಡು ಹಾಕಿದ್ದಾರೆ. ಇದು ರಿಯಲಿ ನೋಡಿ ನನಗೆ ಭಾಳ ವಂಡರ್ ಅನ್ನಿಸ್ತು. ಇಂಥ ಒಂದು ಗುಣ ಸಾಮಾನ್ಯವಾಗಿ ಎಲ್ಲರ ಹತ್ತಿರ ಇರ್ತದೆ, ಆದರೆ ಆ ರೀತಿ ಕೆಲಸ ಪಡ್ಲಿಕ್ಕಾಗಲ್ಲ ಯಾರಿಗೆ. ಯಾರ ಹತ್ತಿರ ಹೋದಾಗ ಮನೆಗೆ ಒಂದೆರಡು ಸಾಮಾನ್ಯ, ಒಂದೆರಡು ಪುಸ್ತಕ, ಒಂದೆರಡು ಯಾವುದೋ ಒಂದು ತಮ್ಮ ಬಳಸಿದಂಥ ಬಾಂಡಿಗಳು ಇಂಥವು ಏನಾದರೂ ಸಿಗೋದು ಹೊರತಾಗಿ. ಆದರೆ ಈ ಪ್ರಮಾಣದಲ್ಲಿ ಗುಲ್ಬರ್ಗದಲ್ಲಿ ನಾವೇನಪ್ಪ ಅಂದ್ರೆ ಮೊದಲನೇ ಸಲ ನೋಡ್ಲಿಕ್ಕೆ ಸಿಗ್ತದೆ. ಈ ಮುಂಚೆ ಏನಪ್ಪ ಅಂದರೆ ಇಲ್ಲಿ ಗುಲ್ಬರ್ಗದಾಗ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಮ್ಯೂಸಿಯಮ್ಗಳಲ್ಲಿ ಒಂದಿಷ್ಟು ಕೆಲವೊಂದು ಇಟ್ಟಿದ್ದಾರೆ ಪ್ರಯತ್ನ ಅನ್ಬೋದು. ಯಾಕಂದರೆ ಇಲ್ಲಿ ವೈನ್ಸು ವಿಶೇಷವಾಗಿ, ಆಮೇಲೆ ವರ್ಲ್ಡ್ ಲೆವೆಲ್ನಾಗ ಏನಪ್ಪ ಅಂದರೆ ಕರೆನ್ಸಿ ನೋಟ್ಸು ಮೊದಲಿಂದು ಅಂದರೆ ಸುಮಾರು ಒಂದು 1000-2000 ವರ್ಷ ಅಥವಾ 5000 ವರ್ಷ ಹಿಂದಿದ್ದು ಕೂಡ ಯಾವ ರೀತಿ ಏನಪ್ಪ ಅಂದ್ರೆ ರಾಜವಾಡೆ ಆದಾಗ ನಾಣ್ಯಗಳನ್ನು ಬಳಸ್ತಿದ್ದರು. ಮತ್ತು ಪ್ರತಿಯೊಬ್ಬರದ ನಾಣ್ಯ ಅವೇನಪ್ಪ ಅಂದರೆ ಡಾಕ್ಯುಮೆಂಟ್ ಪೂರ್ತಿ ಏನಪ್ಪ ಅಂದ್ರೆ ಅದ್ರ ಕೆಳಗೆ ಲೇಬಲು, ಅದರ ಇಸ್ವಿ ಇಂಥವೆಲ್ಲ ಏನಪ್ಪ ಅಂದ್ರೆ ವ್ಯವಸ್ಥಿತವಾಗಿ ಸಿದ್ಧಪಡಿಸಿದ್ದಾರೆ. ಇದನ್ನು ನೋಡಿದಾಗ ನನಗೆ ಬಹಳ ಆಶ್ಚರ್ಯ ಅನಿಸ್ತು. ಮತ್ತು ಮುಂಬರುವ ಮಕ್ಕಳು ಇದರ ಉಪಯೋಗ ತಗೊಂಡ್ರೆ ಒಳ್ಳೆಯದಾಗ್ತದೆ ಅಂಥೇಳಿ ನನ್ನ ಒಂದು ಅನಿಸಿಕೆಯಾಗಿದೆ. ಇದೊಂದು ಏನಪ್ಪ ಅಂದರೆ ನಮ್ಮ ಗೆಳೆಯರಾದ ಕಲಾವಿದ ಮಿಸ್ಟರ್ ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ಅವರ ಒಂದು ಮೆಹನತ್ತಿನ ಫಲವಾಗಿ ಏನಪ್ಪ ಅಂದ್ರೆ ಈ ಒಂದು ಆರ್ಟ್ ಗ್ಯಾಲರಿ ಮತ್ತು ಮ್ಯೂಸಿಯಂ ಏನಪ್ಪ ಅಂದರೆ ಇಲ್ಲಿ ರೂಪುಗೊಂಡಿದ್ದೆ. ಅದರ ಲಾಭ ಸಾರ್ವಜನಿಕರು ಮತ್ತು ಶಿಕ್ಷಣ ಸಂಸ್ಥೆಗಳು ಪಡೆದುಕೊಳ್ಬೇಕಂತೇಳಿ ನನ್ನ ಒಂದು ಆಶಯವಾಗಿದೆ.